ನೋಡಿ, ರಂಗನಾಥ್ ಅವರಾಗಲಿ, ಡಿ ಕೆ ಸುರೇಶ್ ಆಗಲಿ, ನಾವೆಲ್ಲ ಒಂದೇ ಕುಟುಂಬದ ಜನ. ಜೊತೆಗೆ ನಾನು ರಂಗನಾಥ್ ಅವ್ರಿಗೆ ಆ ಪದನ ಉಪಯೋಗಿಸಿಲ್ಲ, ಅಥವಾ ಕುಣಗಲ್ ಕ್ಷೇತ್ರದ ಜನಕ್ಕೂ ಕೂಡ ನಾನು ಆ ಪದನ ಉಪಯೋಗಿಸಿಲ್ಲ. ನಾನು ಉಪಯೋಗಿಸಿರ್ತಕ್ಕಂಥದ್ದು, ಯಾರು ನಮಗೆ ನೀರಿಗೋಸ್ಕರ, ಎಕ್ಸ್ಪ್ರೆಸ್ ಕ್ಯಾನಲ್ಗೋಸ್ಕರ ತಡೆ ಓಡ್ತಾ ಇದ್ದಾರಲ್ಲ, ಆ ಮುಖಂಡರುಗಳಿಗೆ, ಆ ಭಾಗದ ಜನಗಳಿಗೂ ಅಥವಾ ರೈತರಿಗೂ ಉಪಯೋಗಿಸಿಲ್ಲ. ನಾನು ಆ ಮುಖಂಡರುಗಳಿಗೆ ನಾನು ಈ ಪದವನ್ನು ಉಪಯೋಗಿಸಿರ್ತಕ್ಕಂಥದ್ದು. ರೀತಿ ಒಂದು ವೇಳೆ ಬಾಯಿ ತಪ್ಪಿ ಬಂದಿದ್ರೆ ಅದಕ್ಕೆ ನಾನು ರಂಗನಾಥ್ ಅವರಲ್ಲಿ ಮತ್ತು ಕುಣಗಲ್ ಜನತೆಗಳಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಅದು ಚರ್ಚದ ವಿಚಾರ ಅಲ್ಲ. ಅಲ್ಲಿ ನಾನು ಮಾತಾಡ್ತಕ್ಕಂಥ ವಿಚಾರನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಕುಣಗಲ್ನಲ್ಲಿ ಅಪಾರ್ಥ ಬರ್ತಕ್ಕಂಥ ರೀತಿಯಲ್ಲಿ, ನಮ್ಮ ಸ್ನೇಹಿತರಾದ ರಂಗನಾಥ್ ಅವ್ರ ಮೇಲೆ ಅಪಾರ್ಥ ಬರ್ತಕ್ಕಂಥ ರೀತಿಯಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಮನವಿ ಮಾಡ್ತೀನಿ, ಇವತ್ತು ನಾವಿಬ್ಬರು ಕೂಡ ಒಂದೇ ದೋಣಿನಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು. ಕುಣಗಲಿನ ಜನ ಮತ್ತು ಮಾಗಡಿಯ ಜನ ನಾವು ಒಂದೇ ದೋಣಿ. ನೀರು ಬೇಕಾಗಿರ್ತಕ್ಕಂಥದ್ದು ನಮ್ಮಿಬ್ಬರಲ್ಲಿ ಯಾವುದೇ ದ್ವೇಷ ಅಥವಾ ಅಸೂಯೆ ಮನೋಭಾವನೆಗಳು ಬೇಕಾಗಿಲ್ಲ. ನಾವೆಲ್ಲ ಅಣ್ಣ ತಮ್ಮದಿರಂತೆ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನಂತೀನಿ, ಡಿ ನಾಗರಾಜಯ್ಯನವರ ಕುಟುಂಬ, ಅವ್ರ ಮಗ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ಅಥವಾ ಅವ್ರ ಸೋದರರು ಇರ್ಬೋದು, ವೈ ಕೆ ರಾಮಯ್ಯನವರ ನಂತರ ಹೇಮಾವತಿ ವಿಚಾರವಾಗಿ ಯಾರೂ ಕೂಡ ಹೋರಾಟ ಮಾಡ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಪ್ರದರ್ಶನ ಮಾಡಲಿಲ್ಲ. ವೈ ಕೆ ರಾಮಯ್ಯನವರ ನಂತರ ಏನಾದರೂ ಕುಣಗಲ್ಗೆ ಮತ್ತೆ ನೀರು ಬರಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ರಂಗನಾಥ್ ಅವರು ಮತ್ತು ಡಿ ಕೆ ಸುರೇಶ್ ಅವರ ಶ್ರಮ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ, ಸುರೇಶ್ ಅವರ ಶ್ರಮ. ನಾನು ಡಿ ನಾಗರಾಜಯ್ಯನವರ ಕುಟುಂಬದಲ್ಲಿ ಮನವಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ, ಅಥವಾ ಮಗ ಜಗದೀಶ್ ಅವ್ರಿಗೆ ಮನವಿ ಮಾಡ್ತೀನಿ, ದಯಮಾಡಿ ನೀರು ತರೋದಕ್ಕೆ ಹೋರಾಟ ಮಾಡಿರಿ. ಇಂಥ ಕ್ಷುಲ್ಲಕ ವಿಚಾರ ಇಟ್ಕೊಂಡು ರಾಜಕಾರಣ ಉಪಯೋಗಿಸ್ಕೊಂಡು ಈ ಹೋರಾಟವನ್ನು ಬೇರೆ ದಿಕ್ಕಿಗೆ ತೆಗೆದುಕೊಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಜಗದೀಶ್ ಅವರೇ ದಯಮಾಡಿ ಮಾಡಬೇಡಿ. ನಾವಿಬ್ಬರು ಕೂಡ ಒಂದೇ ಫಲಾನುಭವಿಗಳು, ಇಬ್ಬರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಅಥವಾ ಕುಣಿಗಲ್ಗಿರ್ಬೋದು, ಮಾಗಡಿಗಿರ್ಬೋದು, ಇಬ್ಬರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ದಯಮಾಡಿ ನೀವು ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಜನತಾದಳದವ್ರಿಗೆ, ಬಿಜೆಪಿಯವರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡೋದು ಬಿಟ್ಬಿಟ್ಟು ಇದು ಯಾವುದೋ ಸಣ್ಣ ವಿಚಾರ ಇಟ್ಕೊಂಡು ನೀವು ಕ್ಷುಲ್ಲಕ ರಾಜಕಾರಣ ಮಾಡ್ತಕ್ಕಂಥದ್ದು ನಾನು ಬಿಡಬೇಕು. ಇನ್ಮೇಲಾದ್ರೂ ಕೂಡ ಜಗದೀಶ್ ಅವರು ಅಂತ ನಾನು ಮನವಿ ಮಾಡ್ತಾ, ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗ್ತದೆ. ನಾವು ಒಬ್ರಿಗೊಬ್ರು ನಮ್ಮಲ್ಲೇ ಕೆಸರುಚಾಟ ಆಡ್ತಕ್ಕಂಥದ್ದಲ್ಲ. ಆ ಸಂದರ್ಭದಲ್ಲಿ ಅದು ಕಟ್ ಆ್ಯಂಡ್ ಪೇಸ್ಟ್ ಆಗಿರ್ತಕ್ಕಂಥ ವಿಚಾರ ಒಂದು. ಎರಡನೇದು, ನಾನು ಅವತ್ತೆಲ್ಲ ಕೂಡ ಮಾತಾಡಿರ್ತಕ್ಕಂಥದ್ದು, ಯಾರು ನಮಗೆ ತೊಂದರೆ ಕೊಡ್ತಾರಲ್ಲ ತುಮಕೂರಿನ ಮುಖಂಡರು, ಅವ್ರ ಬಗ್ಗೆ ವಿನ ರಂಗನಾಥ್ ಅವ್ರ ಬಗ್ಗೆ ಆಗಲಿ ಅಥವಾ ಕುಣಗಲ್ ತಾಲೂಕಿನ ಜನಗಳ ವಿಚಾರವಾಗಲಿ ಇಲ್ಲಿ ಮಾತಾಡ್ತಕ್ಕಂಥ ಪ್ರಶ್ನೆನೇ ಬರಲ್ಲ. ಕಾರಣ ಏನಂತಂದ್ರೆ ಇಬ್ರು ಒಂದೇ ಫಲಾನುಭವಿಗಳು, ಇಬ್ರಿಗೂ ಕೂಡ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ದಯಮಾಡಿ ಇಂಥ ಚಿಲ್ಲರೆ ರಾಜಕಾರಣ ಬಿಟ್ಬಿಟ್ಟು ಬೇರೆಯವರು ನೀರನ್ನ ತಡಿತಕ್ಕಂಥವ್ರ ಅಲ್ಲಿ ಮುಖಂಡರವರಲ್ಲ, ಅವ್ರ ಮೇಲೆ ಒತ್ತಡ ಇರ್ತಕ್ಕಂಥ ಕೆಲಸ ಮಾಡಬೇಕು. ರಂಗನಾಥ್ ಅವ್ರು ಏನಾದರೂ ಇಲ್ಲದೇ ಇದ್ರೆ, ಡಿ ಕೆ ಸುರೇಶ್ ಅವ್ರು ಇಲ್ಲದೇ ಇದ್ರೆ ಬಹುಶಃ ಈ ಭಾಗದಲ್ಲಿ ನೀರೇ ಗೊತ್ತಿಲ್ಲ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ವೈಜಿ ಗುಡ್ದಿಂದಲೂ ಕೂಡ ಇವಾಗ ಲಿಫ್ಟ್ ಇರಿಗೇಷನ್ ಮಾಡಿಸವ್ರೆ ಡಿ ಕೆ ಸುರೇಶ್ ಅವರು ಮತ್ತು ರಂಗನಾಥ್ ಅವ್ರು. ನಾವೆಲ್ಲ ಸೇರಿ ಲಿಫ್ಟ್ ಇರಿಗೇಷನ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಭಾಗದಲ್ಲಿ ಮಾಡ್ಬೋಡ್ ಹೋಬಳಿಯ ಕೆಲವಾರು ಕೆರೆಗಳನ್ನ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದು ನಮ್ಮ ಹುಲಿಕಟ್ಟೆ ಕೆರೆ ಇರ್ಬೋದು, ಚಕ್ರಬಾವಿ ಇರ್ಬೋದು, ಕಲ್ದೇವನಹಳ್ಳಿ ಇರ್ಬೋದು, ಸೀಗೆ ಕುಪ್ಪೆ ಇರ್ಬೋದು, ಅದರಿಂದ ಕೂಟ್ಕಲ್ ಹೋಬಳಿಗೆ ಹೋಗ್ತಕ್ಕಂಥ ಕೆರೆಗಳಿರ್ಬೋದು, ಎಲ್ಲವನ್ನು ತುಂಬತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ಕುಣಗಲ್ ಅವ್ರಿಗೆ 60% ಅನುಕೂಲ ಆಗಿರ್ತಕ್ಕಂಥದ್ದು, 40% ಬರೀ ಮಾಗಡಿ ತಾಲೂಕು ಅನುಕೂಲ ಆಗಿರ್ತಕ್ಕಂಥದ್ದು. ಇಂಥದ್ರ ಬಗ್ಗೆ ಆಲೋಚನೆ ಮಾಡಿ ಇದನ್ನ ನೀವು ಹೋರಾಟ ಮಾಡಿ, ಯಾರು ನಿಮ್ಮ ಸ್ನೇಹಿತರು ಹೋರಾಟ ಮಾಡ್ತಾರಲ್ಲಪ್ಪ ತುಮಕೂರಿನಲ್ಲಿ, ಅವ್ರ ಬಾಯಿ ಮುಚ್ಚ್ರಿ ಅಂತಂದ್ರೆ ರಂಗನಾಥ್ ಅವ್ರ ಬಾಯಿ ಮುಚ್ಚಕ್ ಹೊಂಟಿದಿಲ್ಲ ನೀವು. ಇದನ್ನ ರಾಜಕೀಯ ತಿಲಗೇಡಿತನ ಅಂತಾರೆ. ದಯಮಾಡಿ ನಾನು ಮನವಿ ಮಾಡ್ತೀನಿ, ನೀವೇನಾದ್ರೂ ಹೋರಾಟ ಮಾಡೋದಿದ್ರೆ ನಮಗ್ ತೊಂದರೆ ಕೊಡ್ತಾ ಇರ್ತಕ್ಕಂಥ ಹೋರಾಟ ಮಾಡಿ. ನೀರು ತರೋದಕ್ಕೆ ಸರ್ವ ಪ್ರಯತ್ನ ಮಾಡ್ತಿರ್ತಕ್ಕಂಥ ರಂಗನಾಥ್ ಅವ್ರು ಇರ್ಬೋದು, ಡಿ ಕೆ ಸುರೇಶ್ ಅವ್ರ ಬಗ್ಗೆ ಕಟ್ ಆ್ಯಂಡ್ ಪೇಸ್ಟ್ ಪೋಸ್ಟ್ಗಳನ್ನ ಹಾಕೊಂಡು ಕ್ಷುಲ್ಲಕ ರಾಜಕಾರಣ ಮಾಡೋದನ್ನ ಬಿಡಿ. ರಂಗನಾಥ್ ಅವ್ರಿಗೆ ಮತ್ತೆ ಕುಟುಂಬ ಜನತೆಗೆ ಏನಾದರೂ ಬಾಯಿ ತಪ್ಪ ಏನಾದರೂ ಅಚಾತುರ್ಯವಾಗಿ ನಾನು ಮಾಡಿಲ್ಲ ಅಂದಿಲ್ಲ, ಅದು ಕಟ್ ಆ್ಯಂಡ್ ಪೇಸ್ಟ್ ಅಂದಿದ್ರು ಕೂಡ ಕ್ಷಮೆಯನ್ನು ಯಾಚಿಸ್ತೀವಿ. ನಾವೆಲ್ಲ ನಾನು ರಂಗನಾಥ್, ಡಿ ಕೆ ಸುರೇಶ್ ಅವರೆಲ್ಲ ಒಂದು ಕುಟುಂಬದ ಜನ. ನಾವು ನಮ್ಮ ಉದ್ದೇಶ ಕುಣಗಲ್ಗೆ ಮಗಳಿಗೆ ಅನುಕೂಲ ಆಗಬೇಕು ಅಂತ. ದಯಮಾಡಿ ಇದನ್ನ ನಿಲ್ಲಿಸಬೇಕು ಅಂತೇಳಿ ನಮ್ಮ ಎಲ್ಲ ವಿರೋಧಿ ಮುಖಂಡರುಗಳು ಮಾಡಿದ್ರು. ಈಗ ನನ್ಗೆ ಗೊತ್ತಿದ್ದಂಗೆ ವೈ ಕೆ ರಾಮಯ್ಯನವ್ರ ನಂತರ ಡಿ ಕೆ ಸುರೇಶ್ ಅವ್ರದ್ದು ರಂಗನಾಥ್ ಪ್ರಯತ್ನ, ಮಧ್ಯದಲ್ಲಿ ಯಾರ ಪ್ರಯತ್ನನೂ ಆಗೈತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದು ಇರ್ಬೋದೇನೋ, ಅದು ಅವ್ರು ಹೇಳ್ಬೇಕು, ಅವ್ರು ಸ್ಪಷ್ಟೀಕರಣ ಕೊಡ್ಬೇಕು, ಯಾವ ರೀತಿ ನಾವು ಹೋರಾಟ ಮಾಡೋದು, ನಾವು ಯಾವ ರೀತಿ ನೀರು ತರೋದಕ್ಕೆ ನಾವು ಪ್ರಯತ್ನ ಪಟ್ಟು ಅಂತ. ಡಿ ಕೆ ಸುರೇಶ್ ಅವರು MP ಆಗೋವರೆಗೂ ಕೂಡ, ಕುಮಾರಸ್ವಾಮಿ ಅವರು MP ಇದ್ರು, ಅವ್ರದ್ದು ಆ ಸಂದರ್ಭದಲ್ಲಿ ಏನು ಪ್ರಯತ್ನ ಆಗಲಿಲ್ಲ. ಡಿ ಕೆ ಸುರೇಶ್ ಅವರು MP ಆದ ನಂತರ ಈ ಪ್ರಯತ್ನಕ್ಕೆ ಚಾಲನೆ ಸಿಕ್ತು.
ನಮಗೇನು ನಮ್ಮ ಹಕ್ಕು ಐತಲ್ಲ, ಕಡೆ ಟೈಲೆಂಟ್ ಅಲ್ಲಿ ಇದೀವಲ್ಲ ನಾವು ಕುಡುಗನವರು, ನಮ್ಮ ಹಕ್ಕನ್ನ ಪಡೆಯಲಿಕ್ಕೆ ಪ್ರಯತ್ನ ರಂಗನಾಥ್ ಅವ್ರದ್ದು, ಡಿ ಕೆ ಸುರೇಶ್ ಅವ್ರದ್ದು, ವೈ ಕೆ ರಾಮಯ್ಯನವ್ರ ನಂತರ ಅಂತ ನನ್ನ ಅಭಿಪ್ರಾಯ. ಅವ್ರದ್ದೇನಾದ್ರು ಇದ್ರೆ ಸಾಕ್ಷಿ ಸಮೇತ ಅವರು ಅದನ್ನ ವ್ಯಕ್ತಪಡಿಸ್ತೀವಿ, ನಾವು ಒಪ್ಕೋತೀವಿ.